ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ವಾರ್ತೆಗೆ ಸ್ವಾಗತ. ನಾನು ಕೃತಿಕಾ. ಮೊದಲಿಗೆ ಮುಖ್ಯಾಂಶಗಳು. ಕುಸಿದ ಏಲಕ್ಕಿ ಬಾಳೆ ದರ, ಕಂಗಾಲಾದ ಚಾಮರಾಜನಗರ ಜಿಲ್ಲೆಯ ರೈತರು ಬೆಳೆದ ಎಲ್ಲಾ ಬೆಳೆಗಳನ್ನು ಕನಿಷ್ಠ ಬೆಂಬಲ ಬೆಲೆ ಕೊಟ್ಟು ಖರೀದಿಸುತ್ತೇವೆ ಎಂದ ಕೇಂದ್ರ ಸರ್ಕಾರ. ಕೃಷಿಯಲ್ಲಿ ಮೇಲಾಧಾರ ಉಚಿತ ಸಾಲದ ಮಿತಿಯನ್ನು ಹೆಚ್ಚಿಸಲಿರುವ ರಿಸರ್ವ್ ಬ್ಯಾಂಕ್. 23,000 ಎಕರೆಯಲ್ಲಿ ಸಾವಯವ ಕೃಷಿ ಪದ್ಧತಿಯನ್ನು ಬಳಕೆಗೆ ತರಲು ಯೋಜನೆ ರೂಪಿಸಿದ ಆತ್ಮ. ಮೆಕ್ಕೆಜೋಳವನ್ನು ಇಥೆನಾಲ್ ಉತ್ಪಾದನೆಗೆ ಬಳಸುವುದರಿಂದ ಕೋಳಿ ಆಹಾರ, ಅಡುಗೆ ಎಣ್ಣೆಯ ಬೆಲೆ ಏರಿದೆ ಎಂದ ವರದಿಗಳು. ಉತ್ತರ ಪ್ರದೇಶದಲ್ಲೂ ಮುಗಿದ ಭತ್ತ ಖರೀದಿ ಪ್ರಕ್ರಿಯೆ. ಈ ಬಾರಿ ಹೆಚ್ಚಿಗೆ ಖರೀದಿ ಆಗಿರುವುದಕ್ಕೆ ಸಂತಸದಲ್ಲಿ ರೈತರು. ಇದೀಗ ವಾರ್ತೆಗಳ ವಿವರ. ಕುಸಿದ ಏಲಕ್ಕಿ ಬಾಳೆ ದರ, ಕಂಗಾಲಾದ ಚಾಮರಾಜನಗರ ಜಿಲ್ಲೆಯ ರೈತರು. ಹಬ್ಬದ ಹಂಗಾಮಿನಲ್ಲಿ ಸಾಮಾನ್ಯವಾಗಿ ಉತ್ತಮವಾಗಿದ್ದ ಏಲಕ್ಕಿ ಬಾಳೆ ದರ ನವೆಂಬರ್ ಅಂತ್ಯಕ್ಕೆಲ್ಲ ದಿಢೀರ್ ಕುಸಿದಿದ್ದು ರೈತರಿಗೆ ಚಿಂತೆಯನ್ನುಂಟು ಮಾಡಿದೆ. ಸಾಮಾನ್ಯವಾಗಿ ಕಿಲೋಗ್ರಾಮಿಗೆ 20 ರಿಂದ 25 ರೂಪಾಯಿ ಇರುತ್ತಿದ್ದ ಪಚ್ಚಬಾಳೆಯ ಬೆಲೆ ಇದೀಗ 10 ರಿಂದ 12 ರೂಪಾಯಿಗೆ ಇಳಿದಿದೆ. ಚಾಮರಾಜನಗರದಲ್ಲಿ ಹೆಚ್ಚಾಗಿ ಬೆಳೆಯುವ ಏಲಕ್ಕಿ ಬಾಳೆಯ ದರ ಸಹ ಕಿಲೋಗ್ರಾಮಿಗೆ 32 ರೂಪಾಯಿಯಿಂದ ಕಳೆದ 2 ವಾರಗಳ ಅಂತರದಲ್ಲಿ 15 ರಿಂದ 17 ರೂಪಾಯಿಗೆ ಇಳಿದಿದೆ. ಚಾಮರಾಜನಗರದಲ್ಲಿ ಸುಮಾರು 8,700 ಎಕರೆ ಪ್ರದೇಶದಲ್ಲಿ ಸದ್ಯಕ್ಕೆ ಏಲಕ್ಕಿ ಬಾಳೆ ಬೆಳೆ ಇದೆ. ಆದರೆ ಸ್ಥಳೀಯ ಮಾರುಕಟ್ಟೆಯಲ್ಲೊಂದೇ ಅಲ್ಲದೆ ಸುತ್ತಮುತ್ತಲ ಜಿಲ್ಲೆಗಳ ಮಾರುಕಟ್ಟೆಯಲ್ಲೂ ಸಹ ಬಾಳೆಗೆ ದರ ಸಿಗುತ್ತಿಲ್ಲ. ಬೇರೆ ರಾಜ್ಯಗಳಿಂದ ಬಾಳೆಹಣ್ಣು ಹೆಚ್ಚಾಗಿ ಬರುತ್ತಿರುವುದು ದರ ಕುಸಿಯಲು ಕಾರಣ ಎನ್ನಲಾಗಿದೆ. ಸಾಮಾನ್ಯವಾಗಿ ನಮ್ಮಲ್ಲಿಂದ ಕೇರಳ ಮತ್ತು ತಮಿಳುನಾಡಿಗೆ ಬಾಳೆ ರಫ್ತಾಗುತ್ತಿತ್ತು. ಆದರೆ ಈಗ ಅಲ್ಲಿಂದಲೂ ಸಹ ಖರೀದಿದಾರರು ಬರುತ್ತಿಲ್ಲ. ನಮ್ಮ ಹಾಪ್ಕಾಮ್ಸ್ನಲ್ಲಿ ಸಹ ಸರಿಯಾದ ಬೆಲೆ ಸಿಗುತ್ತಿಲ್ಲ. ಇದರಿಂದ ಬಾಳೆ ಕಟಾವಿಗೆ ಬಂದು ಮಾರುಕಟ್ಟೆಗೆ ಒಯ್ಯ ಸಿದ್ಧವಾಗಿರುವ ರೈತರಿಗೆ ನಿರಾಸೆಯಾಗಿದೆ. ರೈತರು ಬೆಳೆದ ಎಲ್ಲಾ ಬೆಳೆಗಳನ್ನು ಕನಿಷ್ಠ ಬೆಂಬಲ ಬೆಲೆ ಕೊಟ್ಟು ಖರೀದಿಸುತ್ತೇವೆ ಎಂದ ಕೇಂದ್ರ ಸರ್ಕಾರ. ಚಳಿಗಾಲದ ಅಧಿವೇಶನದಲ್ಲಿ ವಿರೋಧ ಪಕ್ಷಗಳ ಆರೋಪಗಳಿಗೆ ಉತ್ತರಿಸುತ್ತಾ ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವರಾದ ಶ್ರೀ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಕನಿಷ್ಠ ಬೆಂಬಲ ಬೆಲೆಯನ್ನು ಘೋಷಿಸಿರುವ ಎಲ್ಲಾ 23 ಬೆಳೆಗಳನ್ನು ಸರ್ಕಾರವೇ ರೈತರಿಂದ ನೇರವಾಗಿ ಖರೀದಿಸಲಿದೆ ಎಂದರು. ದೇಶದ ಬಹುತೇಕ ಕಡೆ ಹಲವಾರು ಬೆಳೆಗಳ ದರ ಎಂಎಸ್ಪಿಗಿಂತಲೂ ಕಡಿಮೆ ಆಗಿರುವುದರ ಬಗ್ಗೆ ಪಂಜಾಬ್ ಮತ್ತು ಹರಿಯಾಣದ ರೈತರು ಪ್ರತಿಭಟನೆ ಮಾಡುತ್ತಿರುವುದರ ಬಗ್ಗೆ ವಿರೋಧ ಪಕ್ಷಗಳು ಸದನದಲ್ಲಿ ಗಲಾಟೆ ಮಾಡಿ ರೈತರ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ಒಂಚೂರು ಕಾಳಜಿ ಇಲ್ಲ ಎಂದು ದೂರಿದವು. ವಿಪಕ್ಷಗಳ ಟೀಕೆಗೆ ಉತ್ತರಿಸುತ್ತಾ ಕೃಷಿ ಸಚಿವರು, ರೈತರು ಬೆಳೆದ ಎಲ್ಲಾ ಬೆಳೆಗಳನ್ನು ಸರ್ಕಾರವೇ ಖರೀದಿಸಲಿದೆ. ಜೊತೆಗೆ ಕನಿಷ್ಠ ಬೆಂಬಲ ಬೆಲೆ ಘೋಷಿಸದ ತೋಟಗಾರಿಕಾ ಬೆಳೆಗಳಲ್ಲಿ ಬೇರೊಂದು ರೀತಿಯ ಬೆಂಬಲ ಬೆಲೆಯನ್ನು ಅನುಷ್ಠಾನಗೊಳಿಸಲು ಸಿದ್ಧತೆ ನಡೆಯುತ್ತಿವೆ ಎಂದರು. ಕೃಷಿಯಲ್ಲಿ ಮೇಲಾಧಾರ ಉಚಿತ ಸಾಲದ ಮಿತಿಯನ್ನು ಹೆಚ್ಚಿಸಲಿರುವ ರಿಸರ್ವ್ ಬ್ಯಾಂಕ್. ಕೃಷಿ ಒಳಸುರಿಗಳ ಬೆಲೆ ಹೆಚ್ಚಿರುವುದನ್ನು ಗಮನಿಸಿ ರೈತರಿಗೆ ನೀಡಲಾಗುತ್ತಿದ್ದ ಮೇಲಾಧಾರ ಉಚಿತ ಸಾಲ ಅಥವಾ ಕೊಲ್ಯಾಟ್ರಲ್ ಫ್ರೀ ಲೋನ್ನ ಮಿತಿಯನ್ನು 1.6 ಲಕ್ಷದಿಂದ 2 ಲಕ್ಷಕ್ಕೆ ಏರಿಸುವ ನಿರ್ಧಾರವನ್ನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮಾಡಿದೆ. ನೂತನ ನೀತಿಗಳ ಬಗ್ಗೆ ವಿಮರ್ಶಿಸಲು ಡಿಸೆಂಬರ್ 6ರಂದು ನವದೆಹಲಿಯಲ್ಲಿ ನಡೆದ ಸಭೆಯಲ್ಲಿ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. 2010ರಲ್ಲಿ 1 ಲಕ್ಷ ಇದ್ದ ಮೇಲಾಧಾರ ಉಚಿತ ಸಾಲದ ಮಿತಿಯನ್ನು 2019ರಲ್ಲಿ 1.6 ಲಕ್ಷಕ್ಕೆ ಏರಿಸಲಾಗಿತ್ತು. ಇದೀಗ ಗರಿಷ್ಠ ಮಿತಿಯನ್ನು 2 ಲಕ್ಷಕ್ಕೆ ಏರಿಸಿ ಆರ್ಬಿಐ ರೈತರಿಗೆ ಸಿಹಿ ಸುದ್ದಿಯನ್ನು ನೀಡಿದೆ. ದೇಶದ ಅಭಿವೃದ್ಧಿಯಲ್ಲಿ ಕೃಷಿಯದ್ದು ಮುಖ್ಯ ಪಾತ್ರ. ರಾಷ್ಟ್ರಪತಿ ಶ್ರೀಮತಿ ದ್ರೌಪದಿ ಮುರ್ಮು. ಒರಿಸ್ಸಾ ಕೃಷಿ ವಿಶ್ವವಿದ್ಯಾಲಯದ ಘಟಿಕೋತ್ಸವ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳನ್ನುದ್ದೇಶಿಸಿ ಮಾತನಾಡಿದ ರಾಷ್ಟ್ರಪತಿ ಶ್ರೀಮತಿ ದ್ರೌಪದಿ ಮುರ್ಮು ಅವರು ದೇಶದ ಏಳ್ಗೆಗೆ ರೈತನ ಬೆಳವಣಿಗೆ ಅನಿವಾರ್ಯ ಎಂದು ಅಭಿಪ್ರಾಯಪಟ್ಟರು. ಭಾರತದಲ್ಲಿ ಇತ್ತೀಚೆಗೆ ಉತ್ತಮ ಇಳುವರಿ ನೀಡುವ ತಳಿಗಳನ್ನು ರೈತರು ಹಾಕತೊಡಗಿದ್ದಾರೆ. ಹಲವಾರು ರೋಗ ಮತ್ತು ಕೀಟ ನಿಯಂತ್ರಣಕ್ಕೆ ಆಧುನಿಕ ತಂತ್ರಜ್ಞಾನಗಳನ್ನು ಹೊಸ ಕೃಷಿ ರಾಸಾಯನಿಕಗಳು ಬಂದಿವೆ. ಆದರೆ ಹವಾಮಾನ ಬದಲಾವಣೆ, ಅಕಾಲಿಕ ಮಳೆ, ದಿಢೀರ್ ಬೆಲೆ ಕುಸಿತ, ಮಣ್ಣಿನ ಸವಕಳಿಯಂಥ ಹೊಸ ಸಮಸ್ಯೆಗಳು ಉದ್ಭವವಾಗಿವೆ. ಇವೆಲ್ಲದಕ್ಕೂ ಸಹ ಅತಿ ಶೀಘ್ರದಲ್ಲಿ ಪರಿಹಾರವನ್ನು ಕಂಡುಕೊಳ್ಳಬೇಕಾಗಿದೆ. ಭಾರತ ಕೃಷಿ ಪ್ರಧಾನ ದೇಶವಾಗಿದ್ದು ಇಲ್ಲಿ ರೈತನ ಬೆಳವಣಿಗೆ ಅನಿವಾರ್ಯ. ಭಾರತ ಮುಂದುವರಿದ ರಾಷ್ಟ್ರವಾಗಬೇಕು ಎಂದರೆ ಎಲ್ಲದಕ್ಕೂ ಮೊದಲು ಕೃಷಿಯಲ್ಲಿ ಬೆಳವಣಿಗೆ ಆಗಬೇಕು ಎಂದರು. ಇದೀಗ ಒಂದು ವಾಣಿಜ್ಯ ವಿರಾಮ. ವೆಟ್ಪೆಟ್ ಗಿಡಮೂಲಿಕಾ ಉತ್ಪನ್ನಗಳು ಬೋವಿಟೋನ್ ವೆಟ್
33 ಗಿಡಮೂಲಿಕೆಗಳ ಜಾನುವಾರು ಆರೋಗ್ಯವರ್ಧಕ ಟಾನಿಕ್. ದೂದ್ ಪ್ಲಸ್ ಅಧಿಕ ಹಾಲು, ಡಿಗ್ರಿ ಮತ್ತು ಫ್ಯಾಟ್, ರಾಸು ಸುಲಭವಾಗಿ ಹಾಲಿಳಿಸುತ್ತದೆ. ಫಾಸ್ಟ್ ಪ್ಲಸ್ ಗರಿಷ್ಠ ರಂಜಕ, ಕ್ಯಾಲ್ಸಿಯಂ, ಜೀವಸತ್ವಗಳು, ಖನಿಜಗಳು, ಪ್ರೋಬಯೋಟಿಕ್ಸ್ ಇತ್ಯಾದಿ. ಹಸು, ಎತ್ತು, ಎಮ್ಮೆ, ಕೋಣ, ಹಂದಿ, ಕುರಿ, ಆಡು, ಕೋಳಿಗಳಿಗೆ ವೆಟ್ ಪೆಟ್ ಫಾರ್ಮುಲೇಷನ್ಸ್ ಉತ್ಪಾದನೆ, ಶ್ರಮಜೀವಿಯಿಂದ ಸರಬರಾಜು. ಜಾಣ ಹೈನುಗಾರನ ಜಾಣ್ಮೆಯ ಆಯ್ಕೆ ವೆಟ್ ಪೆಟ್ ಉತ್ಪನ್ನಗಳು. ಸಮೃದ್ಧ ಸಾವಯವ ಗೊಬ್ಬರ, ಎಂಎಸ್ಜಿಪಿ ಮತ್ತು ಕೆಸಿಡಿಸಿ ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ ಸಾವಯವ ಇಂಗಾಲ, ಎನ್ಪಿಕೆ, ಪಿಎಚ್, ಇಸಿ ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ, ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ಬ್ಯಾರಿಕ್ ಸೆಂಟರ್ ಫೆರ್ಮೋನ್ ಟ್ರಾಪ್ಸ್ನೊಂದಿಗೆ ರೇನೋಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು, ತಾಳೆ, ಅಡಿಕೆ ಮರಗಳ ಸಂರಕ್ಷಣೆ. ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಬ್ಯಾರಿಕ್ ಸ್ಕ್ಯಾಚ್ ಫ್ರೂಟ್ ಫ್ಲೈ ಹಾಗೂ ವೆಜಿಟೇಬಲ್ ಫ್ಲೈ ಟ್ರ್ಯಾಪ್. ರಸ ಹೀರುವ ಕೀಟಗಳನ್ನು ಹಿಡಿಯಲು ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕ್ಕಿ ಟ್ರ್ಯಾಪ್ಸ್. ಪೇಟೆಂಟ್ ಹೊಂದಿದ ತಂತ್ರಜ್ಞಾನ, ದೀರ್ಘಕಾಲದವರೆಗೂ ಬಾಳಿಕೆ. ಕೀಟನಾಶಕಗಳಿಗೆ ಪರ್ಯಾಯ, ಪರಿಸರಕ್ಕೆ ಪೂರಕ. ಸುಸ್ಥಿರ ಸಾವಯವ ಕೃಷಿಗಾಗಿ ಬ್ಯಾರಿಕ್ಸ್. ವೆಟ್ ಪೆಟ್ ಗಿಡಮೂಲಿಕಾ ಉತ್ಪನ್ನಗಳು. ಮೇಷ ಟಾನಿಕ್, ಕುರಿ ಮತ್ತು ಆಡುಗಳ ಒತ್ತಡ, ರೋಗ, ಕ್ರಿಮಿ ನಿವಾರಕ, ಹೆಚ್ಚಿನ ಬೆಳವಣಿಗೆ. ಕುಕ್ಕುಟ ಟಾನಿಕ್, ಕಡಿಮೆ ಆಹಾರ, ಉತ್ತಮ ಆರೋಗ್ಯ, ಕೋಳಿಗಳ ಅಧಿಕ ಬೆಳವಣಿಗೆ. ಕೆಚ್ಚಲು ಕೇರ್, ಕೆಚ್ಚಲು ಬಾವು ಬರದಂತೆ ತಡೆಯಲು, ಬಂದರೆ ಬಾವು ನೋವು ಶಮನಕ್ಕೆ. ವೆಟ್ ಪೆಟ್ ಉತ್ಪಾದನೆ, ಶ್ರಮಜೀವಿಯಿಂದ ಸರಬರಾಜು. ಜಾಣ ಹೈನುಗಾರನ ಜಾಣ್ಮೆಯ ಆಯ್ಕೆ ವೆಟ್ ಪೆಟ್ ಉತ್ಪನ್ನಗಳು. ವಿರಾಮದ ನಂತರ ಕೃಷಿ ವಾರ್ತೆಗೆ ಮತ್ತೊಮ್ಮೆ ಸ್ವಾಗತ. 23,000 ಎಕರೆಯಲ್ಲಿ ಸಾವಯವ ಕೃಷಿ ಪದ್ಧತಿಯನ್ನು ಬಳಕೆಗೆ ತರಲು ಯೋಜನೆ ರೂಪಿಸಿದ ಆತ್ಮ. ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯಲ್ಲಿ ಸುಮಾರು 23,000 ಎಕರೆಯಲ್ಲಿ ಸಾವಯವ ಕೃಷಿ ಪದ್ಧತಿಯನ್ನು ಜಾರಿಗೆ ತರಲು ಆತ್ಮ ಸಂಸ್ಥೆ ನಿರ್ಧರಿಸಿದ್ದು, ಜಿಲ್ಲೆಯಾದ್ಯಂತ ಸುಮಾರು 190 ರೈತರ ಗುಂಪುಗಳನ್ನು ಸ್ಥಾಪಿಸಿ ರೈತರಿಗೆ ಸಾವಯವ ಕೃಷಿಯ ಬಗ್ಗೆ ಜಾಗೃತಿ ಮೂಡಿಸತೊಡಗಿದೆ. ಸಾವಯವ ಕೃಷಿ ಒಳಸುರಿಗಳನ್ನು ತಯಾರಿಸುವ ಬಗ್ಗೆ, ಸಾವಯವ ದೃಢೀಕರಣ ಪತ್ರವನ್ನು ಯಾವ ರೀತಿ ಪಡೆಯಬೇಕು ಎನ್ನುವ ಬಗ್ಗೆ, ಸಾವಯವದಲ್ಲಿ ಬೆಳೆದ ಕೃಷಿ ಉತ್ಪನ್ನಗಳನ್ನು ಎಲ್ಲಿ ಮತ್ತು ಹೇಗೆ ಮಾರಬೇಕು ಎನ್ನುವ ಬಗ್ಗೆ ರೈತರಿಗೆ ತಿಳಿಸಿಕೊಡಲಾಗುತ್ತಿದೆ. ಜಿಲ್ಲೆಯಾದ್ಯಂತ ರೈತರನ್ನು ಸಾವಯವ ಕೃಷಿ ಅಳವಡಿಸಿಕೊಳ್ಳಲು ಪ್ರೇರೇಪಿಸುವುದು, ಅವರಿಗೆ ಬೇಕಾದ ಮಾಹಿತಿಯನ್ನು ನೀಡುವುದು, ಪ್ರತಿ ಊರಿನಲ್ಲೂ ಸಹ 30% ಮಹಿಳೆಯರನ್ನು ಒಳಗೊಂಡಿರುವ ರೈತರ ಗುಂಪುಗಳನ್ನು ರಚಿಸುವ ಮತ್ತು ತಾವು ಬೆಳೆದ ಬೆಳೆಗಳನ್ನು ತಾವೇ ಮಾರಲು ಸಾಧ್ಯವಾಗುವಂತೆ ರೈತ ಉತ್ಪಾದಕ ಕಂಪನಿಗಳನ್ನು ರಚಿಸುವುದು ಮುಂತಾದ ಕೆಲಸಗಳನ್ನು ಕೃಷಿ ತಂತ್ರಜ್ಞಾನ ನಿರ್ವಹಣಾ ಸಂಸ್ಥೆಗೆ ವಹಿಸಲಾಗಿದೆ. ಒಟ್ಟಾರೆ ಮುಂದಿನ ಕೆಲ ವರ್ಷಗಳಲ್ಲಿ ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯಲ್ಲಿ ಬಹಳಷ್ಟು ಕಡೆ ಸಾವಯವ ಕೃಷಿ ಮುನ್ನೆಲೆಗೆ ಬರುವಂತೆ ಮಾಡುವುದು ಈ ಯೋಜನೆಯ ಉದ್ದೇಶವಾಗಿದೆ. ಮೆಕ್ಕೆಜೋಳವನ್ನು ಇಥೆನಾಲ್ ಉತ್ಪಾದನೆಗೆ ಬಳಸುವುದರಿಂದ ಕೋಳಿ ಆಹಾರ, ಅಡುಗೆ ಎಣ್ಣೆಯ ಬೆಲೆ ಏರಿದೆ ಎಂದ ವರದಿಗಳು. ಇಥೆನಾಲ್ ತಯಾರಿಸಲು ಕಬ್ಬಿನ ಜೊತೆಗೆ ಮೆಕ್ಕೆಜೋಳವನ್ನು ಬಳಸುವುದಕ್ಕೆ ಕೇಂದ್ರ ಸರ್ಕಾರ ಒಪ್ಪಿಗೆ ನೀಡಿತ್ತು. ಭಾರತದಲ್ಲಿ ಮೆಕ್ಕೆಜೋಳದ ಉತ್ಪಾದನೆ ಉತ್ತಮವಾಗಿದ್ದು, ಜನಸಾಮಾನ್ಯರ ಬಳಕೆಗೆ ಸಾಕಾಗಿ ಉಳಿದ ಮೆಕ್ಕೆಜೋಳವನ್ನು ಇಥೆನಾಲ್ ಉತ್ಪಾದನೆಗೆ ಬಳಸಿಕೊಳ್ಳಬಹುದು ಎನ್ನುವುದು ಸರ್ಕಾರದ ಲೆಕ್ಕಾಚಾರ. ಅದಲ್ಲದೆ ಮೆಕ್ಕೆಜೋಳದಿಂದ ತಯಾರಿಸಿದ ಇಥೆನಾಲ್ ಕಬ್ಬಿನಿಂದ ತಯಾರಿಸಿದ್ದಕ್ಕೆ ಹೋಲಿಸಿದರೆ ಉತ್ತಮ ಗುಣಮಟ್ಟದ್ದಾಗಿರುತ್ತದೆ. ಈ ಎಲ್ಲ ಕಾರಣದಿಂದ ಭಾರತದಲ್ಲೂ ಸಹ ಮೆಕ್ಕೆಜೋಳದ ಇಥೆನಾಲ್ ತಯಾರಾಗತೊಡಗಿತ್ತು. ಜನಸಾಮಾನ್ಯರ ಆಹಾರಕ್ಕೆ ಯಾವುದೇ ಕೊರತೆಯಾಗದಿದ್ದರೂ ನೇರವಾಗಿಯೋ ಅಥವಾ ಪರೋಕ್ಷವಾಗಿಯಾದರೂ ಬಹಳಷ್ಟು ಕಡೆ ಮೆಕ್ಕೆಜೋಳವನ್ನು ಇಥೆನಾಲ್ ಉತ್ಪಾದನೆಗೆ ಉಪಯೋಗಿಸಿಕೊಳ್ಳುವುದರಿಂದ ತೊಂದರೆಯಾಗಿದೆ. ಕೋಳಿ ಆಹಾರದಲ್ಲಿ 60% ಮೆಕ್ಕೆಜೋಳವೇ ಇರುತ್ತದೆ. ಕೋಳಿ ಆಹಾರ ತಯಾರಿಕಾ ಕಾರ್ಖಾನೆಗಳಿಗೆ ಹೋಗುವ ಬದಲು ಈಗ ಮೆಕ್ಕೆಜೋಳ ಇಥೆನಾಲ್ ತಯಾರಿಕಾ ಘಟಕಕ್ಕೆ ಹೋಗುತ್ತಿದೆ. ಇದರಿಂದ ಕೋಳಿ ಆಹಾರದ ಬೆಲೆ ಹೆಚ್ಚಿದೆ. ಇನ್ನು ಪರೋಕ್ಷವಾಗಿ ಮೆಕ್ಕೆಜೋಳದಿಂದ ಇಥೆನಾಲ್ ತಯಾರಿಸುವುದರಿಂದ ಅಡುಗೆ ಎಣ್ಣೆಯ ಬೆಲೆ ಸಹ ಹೆಚ್ಚಿದೆ.
ಅಡುಗೆ ಎಣ್ಣೆ ತಯಾರಿಸುವ ಕಂಪನಿಗಳು ಎಣ್ಣೆಯನ್ನು ಮಾರಿ ಲಾಭ ಗಳಿಸುವುದೊಂದೇ ಅಲ್ಲದೆ ಎಣ್ಣೆಕಾಳು ಹಿಂಡಿಯನ್ನು ಸಹ ಮಾರಿ ಲಾಭ ಗಳಿಸುತ್ತವೆ. ಭಾರತದಲ್ಲಿ ಸೋಯಾ ಎಣ್ಣೆ ಮತ್ತು ಶೇಂಗಾ ಎಣ್ಣೆ ತಯಾರಿಸುವ ಎಣ್ಣೆಗಾಣಗಳು ಪಶು ಆಹಾರ ಘಟಕಗಳಿಗೆ ಈ ಹಿಂಡಿಯನ್ನು ಮಾರುತ್ತವೆ. ಆದರೆ ಮೆಕ್ಕೆಜೋಳದಿಂದ ಇಥೆನಾಲ್ ತಯಾರಿಸುವಾಗ ಬರುವ ಹಿಂಡಿಯು ಎಣ್ಣೆಕಾಳು ಹಿಂಡಿಗಿಂತ ಹೆಚ್ಚಿಗೆ ಪೌಷ್ಟಿಕವಾಗಿರುತ್ತದೆ ಮತ್ತು ಅದರ ಬೆಲೆ ಕೂಡ ಅಗ್ಗ. ಈ ಎಲ್ಲ ಕಾರಣಗಳಿಂದ ಪಶು ಆಹಾರ ತಯಾರಕರು ಎಣ್ಣೆಕಾಳು ಹಿಂಡಿಗಳ ಬದಲಿಗೆ ಜೋಳದ ತ್ಯಾಜ್ಯವನ್ನೇ ತೆಗೆದುಕೊಳ್ಳುತ್ತಿದ್ದಾರೆ. ಇದರಿಂದ ಗಾಣದವರು ತನ್ನ ಲಾಭದ ಕಾರಣವೊಡ್ಡಿ ಅಡುಗೆ ಎಣ್ಣೆಯ ಬೆಲೆಯನ್ನು ಹೆಚ್ಚಿಸುತ್ತಿದ್ದಾರೆ. ಮೆಕ್ಕೆಜೋಳದಿಂದ ತಯಾರಿಸಿದ ಇಥೆನಾಲ್ಗೆ ಒಳ್ಳೆಯ ಬೇಡಿಕೆ ಬಂದಿದ್ದರಿಂದ ಕಬ್ಬಿನಿಂದ ಮಾಡಿದ ಇಥೆನಾಲ್ಗೆ ಅಂದುಕೊಂಡಷ್ಟು ಬೇಡಿಕೆ ಬರದಿದ್ದರಿಂದ ಸಕ್ಕರೆ ಕಾರ್ಖಾನೆಗಳು ಸಹ ಚಿಂತಿತರಾಗಿದ್ದಾರೆ. ಮೆಕ್ಕೆಜೋಳದಿಂದ ಇಥೆನಾಲ್ ತಯಾರಿಸಿದರೆ ಇಷ್ಟೆಲ್ಲ ತಾಪತ್ರಯಗಳಿರುವುದರಿಂದ ಸರ್ಕಾರದ ಮುಂದಿನ ನಡೆ ಏನಾಗಿರಲಿದೆ ಎಂದು ಎಲ್ಲರೂ ಎದುರು ನೋಡುತ್ತಿದ್ದಾರೆ. ಉತ್ತರ ಪ್ರದೇಶದಲ್ಲೂ ಮುಗಿದ ಭತ್ತ ಖರೀದಿ ಪ್ರಕ್ರಿಯೆ. ಈ ಬಾರಿ ಹೆಚ್ಚಿಗೆ ಖರೀದಿಯಾಗಿರುವುದಕ್ಕೆ ಸಂತಸದಲ್ಲಿ ರೈತರು. ಪಂಜಾಬ್ ಮತ್ತು ಹರಿಯಾಣದಲ್ಲಿ ಭತ್ತ ಖರೀದಿ ಪ್ರಕ್ರಿಯೆ ಮುಕ್ತಾಯವಾಗಿದೆ ಎಂದು ನಿನ್ನೆಯ ಕೃಷಿ ವಾರ್ತೆಯಲ್ಲಿ ವರದಿ ಮಾಡಿದ್ದೆವು. ಇದೀಗ ಉತ್ತರ ಪ್ರದೇಶದಲ್ಲೂ ಸಹ ಭತ್ತ ಖರೀದಿ ಪ್ರಕ್ರಿಯೆ ಮುಕ್ತಾಯಗೊಂಡಿದೆ. ಈ ವರ್ಷ ಸುಮಾರು 7.68 ಲಕ್ಷ ಟನ್ ಭತ್ತವನ್ನು ರೈತರಿಂದ ಖರೀದಿಸಲಾಗಿದೆ. ಹಿಂದಿನ ವರ್ಷ ಉತ್ತರ ಪ್ರದೇಶದಿಂದ ಸುಮಾರು 5.79 ಲಕ್ಷ ಟನ್ ಭತ್ತವನ್ನು ಖರೀದಿಸಲಾಗಿತ್ತು. ಈ ವರ್ಷ ಅದಕ್ಕಿಂತ ಹೆಚ್ಚಿಗೆ ಖರೀದಿಯಾಗಿರುವುದಕ್ಕೆ ರೈತರು ಸಂತಸ ವ್ಯಕ್ತಪಡಿಸಿದ್ದಾರೆ. ಸರ್ಕಾರದ ಈ ಯೋಜನೆಯ ಲಾಭವನ್ನು ಒಟ್ಟಾರೆ 1,05,000 ರೈತರು ಪಡೆದುಕೊಂಡಿದ್ದು, ರೈತರು ಭತ್ತವನ್ನು ಮಾರಿ 48 ಗಂಟೆಯ ಒಳಗೆ ಅವರ ಖಾತೆಗೆ ಸುಮಾರು 1,464 ಕೋಟಿ ರೂಪಾಯಿ ಹಣವನ್ನು ಜಮಾ ಮಾಡಲಾಗಿದೆ. ಇವಿಷ್ಟು ಇವತ್ತಿನ ಕೃಷಿ ವಾರ್ತೆ. ಕೃಷಿ ಕುರಿತಾದ ನಿರಂತರ ಕಾರ್ಯಕ್ರಮಗಳಿಗಾಗಿ ವೀಕ್ಷಿಸಿ ಫಾರ್ಮ್ ಟಿವಿ. ನಮಸ್ಕಾರ.